ಅಸ್ಸಲಾಮು ಅಲೈಕುಮ್. ನಮಸ್ಕಾರ ಎಲ್ಲರಿಗೂ. ನಾನು ಬಿ ದಾದಾಪೀರ್, ಚೇರ್ಮನ್ ಆ್ಯಂಡ್ ಫೌಂಡರ್, ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ CBSE, ಯುನೈಟೆಡ್ PU ಕಾಲೇಜ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ಪರ್ವೀನ್ ಮೇಡಮ್, ಯುನೈಟೆಡ್ PU ಕಾಲೇಜ್ ಅಕಾಡೆಮಿಕ್ ಡೈರೆಕ್ಟರ್. ವಸೀಂ ಪಾಷಾ, ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಪ್ರಿನ್ಸಿಪಲ್. ನಾನು ಈ ಪತ್ರಿಕಾಗೋಷ್ಠಿ ಕರೆಯೋ ಒಂದು ವಿಷಯ ಏನಂದರೆ, 2016-17ರಲ್ಲಿ ನಾನು ಶಾ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಶೈಕ್ಷಣಿಕ ಟ್ರಸ್ಟನ್ನು ಪ್ರಾರಂಭಿಸಿದೆ. ಅದಾದ ನಂತರ 2020ರಲ್ಲಿ ಕರೋನಾ ಬಂದಿದ್ದರಿಂದ ಆ ಕರೋನಾದಲ್ಲಿ ನಾನು ತಾಜ್ ಪ್ಯಾಲೇಸನ್ನು, ಕಲ್ಯಾಣ ಮಂಟಪವನ್ನು ಹಾಸ್ಪಿಟ್ಲಾಗಿ ವಿಂಗಡಿಸಿ 200 ರೋಗಿಗಳಿಗೆ ಗುಣಪಡಿಸಿ ಹಾಸ್ಪಿಟ್ಲನ್ನು ಕೆಲಸ ಕಾರ್ಯ ಮಾಡಿದೆ, ಸಾಮಾಜಿಕ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ ಇನ್ನೊಂದು ಕರೋನಾದಲ್ಲಿ ಆಹಾರ ಕಿಟ್ಗಳನ್ನು ಒಂದು 10,000 ಜನಕ್ಕೆ ವಿತರಿಸಿ ಅದು ಒಂದು ಸಾಮಾಜಿಕ ಕೆಲಸ ಮಾಡಿದೆ. ಅಷ್ಟರಲ್ಲಿ ನಾನು ಎಜುಕೇಷನ್ ಟ್ರಸ್ಟು ಪರ್ಮಿಷನ್, ನನಗೆ 1 to 10 ಪರ್ಮಿಷನ್ ಸಿಕ್ತು. ಆವಾಗ ಶೈಕ್ಷಣಿಕ ಶಾಲೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗೆ ನಾನು 100 ಮಕ್ಕಳಿಂದ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತಿನ ದಿನ 1200 ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದಾದ ನಂತರ 2021-22ರಲ್ಲಿ PUC ಕಾಲೇಜನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ಇಲ್ಲಿಗೆ ಈ ವರ್ಷ ನಮ್ಮದು ಸೆಕೆಂಡ್ PUCದು ರಿಸಲ್ಟು ಒಂದು ಡಿಸ್ಟಿಂಕ್ಷನ್ನು, ಇನ್ನು ಉಳಿದಿರೋವೆಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾವೆ. 100% PUC ರಿಸಲ್ಟ್ ಬಂದಿದೆ. ಇದರ ನಡುವೆನೂ ಮತ್ತು ನಮ್ಮದು 1 to 10th ಸ್ಕೂಲಿಂದೂ 100% ರಿಸಲ್ಟ್ ಕಂಟಿನ್ಯೂ 3 ಸಾರಿ ಬಂದಿದೆ. ಈಗ 4ನೇದು 24ನೇ ತಾರೀಕಿಗೆ ರಿಸಲ್ಟ್ ಬರೋದಿದೆ. ಇದರ ನಡುವೆ ನಮ್ಮ ಶೈಕ್ಷಣಿಕ ಸಂಸ್ಥೆ ಬೆಳೀತಾ ಒಂದು ಕಾಲೇಜಲ್ಲಿ ಒಂದು 200 ಮಕ್ಕಳು, ಸ್ಕೂಲಲ್ಲಿ 1200 ಮಕ್ಕಳು, 1400 ಮಕ್ಕಳ ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ. ಇದಾದ ನಂತರ ನಾನೊಂದೇನಾದರೂ ಒಂದು ಕಾರ್ಯ ಮಾಡಬೇಕು ನಮ್ಮ ತಾಯಿ ಹೆಸರಲ್ಲಿ ಅಂದ್ಕೊಂಡು ಈ ವರ್ಷದಿಂದ SSLC, CBSE ಮತ್ತು ಸ್ಟೇಟ್ ಪರೀಕ್ಷೆ ಬರೆದ ಮಕ್ಕಳು, 90% ಅಂಕ ಗಳಿಸಿದ ಮಕ್ಕಳು, 90% ನಂತರದ ಮಕ್ಕಳು, ಇವರಿಗೆ 30 ಮಕ್ಕಳಿಗೆ ಉಚಿತ ವಸತಿ ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ಇಚ್ಛಿಸಿದ್ದೇನೆ. ಈ ಸಮಯದಲ್ಲಿ 30 ಮಕ್ಕಳು CBSE ಮತ್ತು ಸ್ಟೇಟ್ ಅಂತ ಎಕ್ಸಾಮ್ ಬರೆದಿರೋ ಬಡ ಮಕ್ಕಳು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ 30 ಮಕ್ಕಳು, ಪ್ರಥಮ 30 ಮಕ್ಕಳು, ಮೊದಲೇ ಅಡ್ಮಿಷನ್ ಆಗುವ 30 ಮಕ್ಕಳಿಗೆ 90% ನಂತರದ ವಿದ್ಯಾಭ್ಯಾಸ ಪರ್ಸೆಂಟೇಜನ್ನು ಬಂದಿರೋ ಮಕ್ಕಳಿಗೆ ವಸತಿಯುತ ನಾನು ಶೈಕ್ಷಣಿಕ ಅವರಿಗೆ ಕಾಲೇಜನ್ನು ಅಡ್ಮಿಷನ್ ಮಾಡಿಸ್ಕೊಂಡು ವಸತಿ, ಇಲ್ಲೇ ಹಾಸ್ಟೆಲ್ಲು, ಬಾಯ್ಸಿಗೆ ಬೇರೆ ಹಾಸ್ಟೆಲ್ ಇದೆ, ಗರ್ಲ್ಸಿಗೆ ಬೇರೆ ಹಾಸ್ಟೆಲ್ ಇದೆ, ಅವರಿಗೆ ನಾನು ಶಿಕ್ಷಣ ಕೊಟ್ಟು ನಮ್ಮ ತಾಯಿ ಹೆಸರಲ್ಲಿ ಈ 30 ಮಕ್ಕಳಿಗೆ ನಾನು ಫ್ರೀ ಓದಿಸ್ಬೇಕಂತ ಈ ವರ್ಷದಿಂದ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ಎಲ್ಲದೂ ಒಳ್ಳೆಯದೇ ನಡೆಸ್ಕೊತ ಹೋದರೆ ಇದನ್ನು ಕಂಟಿನ್ಯೂ ಹಿಂಗೆ ಮಾಡ್ಕೊತ ಇನ್ನೂ ಅತಿ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಫ್ರೀ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದರಿಂದ ಎಲ್ಲ ನಿಮ್ಮ ಆಶೀರ್ವಾದ ಇರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, 90% ನಂತರದ ಮಕ್ಕಳು, 90 ಆಗಿರ್ಬೋದು, 91 ಆಗಿರ್ಬೋದು, 99 ಆಗಿರ್ಬೋದು. ಜಿಲ್ಲೆಯಲ್ಲಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ವಸತಿಯುತವಾಗಿ ನಾನು ಅವರಿಗೆ ಕೊಡ್ತೀನಿ. ಊಟ, ತಿಂಡಿ, ಬಟ್ಟೆ, ಬುಕ್ಸು 2 ವರ್ಷ ಅವರಿಗೆ. ಸೈನ್ಸ್ ಫಸ್ಟ್ PUC, ಸೈನ್ಸ್ ಸೆಕೆಂಡ್ PUC. ಸೈನ್ಸ್ ಮಾತ್ರ ಇದು. ಮಧ್ಯದಲ್ಲಿ ಯಾವುದೇ ಥರದ ಫೀಸ್ ಇಲ್ಲ, ಯಾವುದೇ ಫೀಸ್ ಅವರಿಗೆ ಈ 30 ಮಕ್ಕಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಇಲ್ಲಿ ನಾವು ಈಗಲೇ ಪರ್ಸೆಂಟೇಜ್ ನೋಡಿ ದಾಖಲಾತಿ ಮಾಡ್ಕೊತೀವಿ. ಮೊದಲು ಬರೋ 30 ಮಕ್ಕಳು ಯಾರ್ಯಾರು ಫಸ್ಟಿಗೆ ಬಂದುಬಿಡ್ತಾರೋ ಆ 30 ಆದಮೇಲೆ ಬೇರೆ ಮಕ್ಕಳು ಬಂದರೆ ಅವ್ರಿಗೆ ಇಷ್ಟಂತ ಫೀಸ್ ಫಿಕ್ಸ್ ಮಾಡ್ತೀವಿ. ಬೇರೆ ಮಕ್ಕಳಿಗೆ ಫೀಸ್ ಎಷ್ಟಿದೆ? ನಮ್ಮದು ರೆಗ್ಯುಲರ್ ಆಗಿ ಫೀಜು ಫಸ್ಟ್ PUC ಸೈನ್ಸಿಗೆ 60,000 ಇದೆ ನಮ್ಮದು. ಕಾಮರ್ಸಿಗೆ ಬಂದುಬಿಟ್ಟು 30,000 ಇದೆ ನಮ್ಮದು. ಇಲ್ಲ, ಹಾಸ್ಟೆಲಿಗೆ 80,000 ಇದೆ. ಎಲ್ಲ ಕಡೆಗಿಂತನೂ 50%ಅಲ್ಲಿ ನಾವು ಈ ಕಾಲೇಜ್ ನಡೆಸ್ತಾ ಇದ್ದೇವೆ. ವರ್ಷಕ್ಕೆ ಈ ಕಾಲೇಜ್ ನಡೆಸ್ತಾ ಇದ್ದೇವೆ. ಅರ್ಧದಷ್ಟು ಫೀಸ್ ಇದೆ ನಮ್ಮ ಹತ್ರ. ಎಸ್, ಬುಕ್ಸು ಮತ್ತು ಅವರಿಗೆ ಸ್ಕೂಲ್ ಡ್ರೆಸ್ಸು, ಕಾಂಪಿಟೇಟಿವ್ ಮೆಟೀರಿಯಲ್ ಮತ್ತು ಡ್ರೆಸ್ಸು ಎರಡನ್ನೂ ಕೊಡ್ತೀವಿ ನಾವು. ಕಾಂಪಿಟೇಟಿವ್ ಮೆಟೀರಿಯಲ್ ಪ್ಲಸ್ ಅವರಿಗೆ ಡ್ರೆಸ್ಸು. ಈಗ ಮಕ್ಕಳು 30ರಲ್ಲಿ ಕೆಲವೊಬ್ರು ಇಲ್ಲೇ ವಸತಿ ಅಂದರೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಚ್ಛೆ ಪಡ್ತಾರೆ, ಕೆಲವೊಬ್ರು ನಾವು ಮನೆಯಿಂದಾನೇ ಓಡಾಡ್ತೀವಿ ಅಂತಂದರೆ ಅವರಿಗೆ ಏನಾದರೂ ವಾಹನ ಸೌಲಭ್ಯಗಳು ತಮ್ಮಿಂದ ಆಗುತ್ತೆ, ಅವರಿಂದ ಆಯಿತು. ಇಲ್ಲ, ಇದು ಏನಪ್ಪ ಅಂದರೆ 90% ಬರೋ ಮಕ್ಕಳಿಗೆ ನಾವು ICU ಥರ
ಅಂದರೆ ಇನ್ಸ್ಟೆಂಟಿವ್ ಕೇರ್ ಅಂತಂದೇಳಿ ಹೇಳ್ತಾರೆ. ಆ ರೀತಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅವರಿಗೆ ಸಪ್ರೇಟ್ ಇಟ್ಟು ಸ್ವಲ್ಪ ಹೋಗು ಬರೋ ಮಕ್ಕಳಿಗೆ ನಾವು ಅದನ್ನು ವಿಚಾರ ಮಾಡಬೇಕಾಗತ್ತೆ. ನಾವು ಪ್ರೆಸ್ಸಾಗಿ 30 ಮಕ್ಕಳು ನಮ್ಮಲ್ಲೇ ಇರಬೇಕು. ಅವ್ರಿಗೆ ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಓದಿಸ್ತೀವಿ. ಅವ್ರಿಗೆ ಇಲ್ಲೇ ಓದಿಸ್ಕೊಂಡು ಅವ್ರಿಗೆ ಇಲ್ಲೇ ಇಟ್ಕೊಳ್ಳೋಕ್ಕೋಸ್ಕರ ಈ ಒಂದು ತೀರ್ಮಾನ ಮಾಡಿದ್ದೀವಿ. ಅಲ್ಲ 90% ಒಳಗಡೆ ತೆಗೆದಿರುವಂಥ ಮಕ್ಕಳಿಗೆ ಅವ್ರ ಬಗ್ಗೆ ಏನಾದರೂ ತಾವು ಗಮನ ಕೊಟ್ಟು ಅವರಿಗೆ ಏನಾದರೂ ಅಂದರೆ ಫೋಕಸ್ ಮಾಡಿ ಅವರಿಗೆ 90%ಗಿಂತ ಕಮ್ಮಿ ಬಂದಿರೋ ಮಕ್ಕಳಿಗೆ ಅವರಿಗೆ ಇಷ್ಟಂತ ಫೀಸ್ ಕಮ್ಮಿ ಇರುತ್ತೆ, ಕಮ್ಮಿ ಮಾಡಿ ಅವರಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಅದೇ ಬೇರೆ ಒಂದು ಟೆಕ್ನಿಕ್. 89% ಬಂದರೆ ಅಂತ 1% ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಇದಕ್ಕೆ 89 ಬಂದ್ರೂ ಮತ್ತೆ ಒಳಗಡೆ ಅದು ಮತ್ತು ಅದಕ್ಕೆ ಇಷ್ಟಂತ ಫೀಸ್ ಕಮ್ಮಿ ಮಾಡ್ತೀವಿ. ಅದು ಅವ್ರಿಗೆ ಫೀಸ್ ಕಮ್ಮಿ ಮಾಡ್ತೀವಿ. ನಮ್ಮ ಮಾಮೂಲಿ 60,000 ಫೀಸ್ ತೊಗೊಳ್ಳಲ್ಲ, ಸ್ವಲ್ಪ ಫೀಸ್ ತೊಗೊಂಡು ಅವರಿಗೆ ಒಂದು ಅರ್ಧ ಫೀಸು, ಅರ್ಧಕ್ಕಿಂತ ಕಮ್ಮಿ ಫೀಸು ತೊಗೊಂಡು ಅವ್ರಿಗೆ ನಾವು ಅಡ್ಮಿಷನ್ ಮಾಡಿಸ್ಕೊತೀವಿ. ನನ್ನ ಮೊಬೈಲ್ ನಂಬರು 9845271037 ಮತ್ತು ಅಕಾಡೆಮಿಕ್ ಡೈರೆಕ್ಟರ್ ನಂಬರು ಹೇಳಿ ಮೇಡಮ್. 8123425612. ಆಮೇಲೆ ಇನ್ನೊಂದು ಕಾಲೇಜ್ ನಂಬರ್ ಇದೆಯಲ್ಲ ಅದನ್ನು ಹೇಳಿ. 9 ಓಕೆ. ಇನ್ನೊಂದು ನಂಬರು 7022510444. ಈ 3 ನಂಬರಲ್ಲಿ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಪ್ರಥಮ 30 ಮಕ್ಕಳಿಗೆ ಈಗಾಗಲೇ ಇವತ್ತೇ ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡೋದ್ರಿಂದ 3 ಫೋನ್ ಬಂದಿದೆ ಆಲೇ. ಆ 3 ಫೋನ್ ಅವ್ರಿಗೆ ಡಾಕ್ಯುಮೆಂಟ್ ತೊಗೊಂಬಂದ್ರಿ ಅಂತ ಹೇಳಿದ್ದೇವೆ ನಾವು. ತೊಗೊಂಬಂದು ಅವ್ರ ಅಡ್ಮಿಷನ್ ಆದರೆ ಸ್ಟಾರ್ಟ್ ಅಂತ ಇದು 30 ಆಗೋವರೆಗೂ ಇದು ಸ್ಟಾರ್ಟ್ ಇರುತ್ತೆ. ಅಷ್ಟರಲ್ಲಿ ನಿಮ್ಮದು ಯೂಟ್ಯೂಬ್ ಎಲ್ಲೆಲ್ಲಿಗೆ ಹೋಗುತ್ತೋ ಹೋಗ್ಬಿಟ್ರೆ ಅವರು ಬೇಗ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಮಕ್ಕಳಿಗೆ. ನಾನು 90 ಯಾವುದೇ ಕ್ಯಾಟಗರಿ ಇಲ್ಲ, ಎಲ್ಲ ಜಾತಿ ವರ್ಗದವರಿಗೂ ಇದು ಅಲೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಆ ಥರ ಸ್ಪೆಷಲ್ ಏನಿಲ್ಲ. ಅಸ್ಲಾಂ ವಲೈಕುಮ್. ನಾನು ಪರ್ವೀನ್ ಅಂತ ಹೇಳಿಬಿಟ್ಟು ಅಕಾಡೆಮಿಕ್ ಡೈರೆಕ್ಟರು ಯುನೈಟೆಡ್ PU ಕಾಲೇಜಲ್ಲಿ. ಜೊತೆಗೆ ನನ್ನ ಸಬ್ಜೆಕ್ಟು ಬಯಾಲಜಿ, ಅದರಲ್ಲಿ ನಾನು ನೀಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 13+ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಇವಾಗ. ನಮ್ಮ ಕಾಲೇಜಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದರೆ, ನಾವು 30 ಬಡ ಮಕ್ಕಳಿಗೆ ಅಂತ ಹೇಳಿದರೆ 90% ಬಂದಿದ್ದರೆ SSLCಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಿರಲಿ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗಿರಲಿ, ಅವರಲ್ಲಿ ನಾವು 90 ಬಂದಿರೋ ಮಕ್ಕಳಿಗೆ ನಾವು 30 ಮಕ್ಕಳಿಗೆ ಮಾತ್ರ ಮೊದಲು ಬಂದು ಅಡ್ಮಿಷನ್ ಮಾಡಿಸ್ಕೊಂಡಿರುವಂತಹ 30 ಮಕ್ಕಳಿಗೆ ನಮ್ಮ ಚೇರ್ಮನ್ ಸರ್ ಹೇಳ್ದಂಗೆ ನಾವು ಅಡ್ಮಿಷನ್ಸನ್ನು ತೊಗೊಂಡು ಹಾಸ್ಟೆಲೆಲ್ಲ ಫ್ರೀ ಕೊಟ್ಟು, ಊಟ ಫ್ರೀ ಕೊಟ್ಟು, ಎಜುಕೇಷನ್ನು, ಕಾಂಪಿಟೇಟಿವ್ ಮೆಟೀರಿಯಲ್ಸ್ 2 ವರ್ಷಕ್ಕೆ ನಾವೇ ಕೊಟ್ಟು, ಯೂನಿಫಾರ್ಮ್ಸು 2 ಜೊತೆ ಕೊಟ್ಟು ಅವರಿಗೆ ಸ್ಪೆಷಲ್ ಕ್ಲಾಸಸ್ಸನ್ನು ಕೊಡ್ತೀವಿ. ಜೊತೆಗೆ ನಮ್ಮಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ, ನಮ್ಮ ದಕ್ಷಿಣ ಭಾಗದಲ್ಲಿ ಇಲ್ಲಿ ನಮಗೆ ಸಿಗುವಂತಹ ಮಕ್ಕಳೇ ಉರ್ದು ಓದಿರೋರು ಬ್ಯಾಕ್ಗ್ರೌಂಡು 10th ಜೊತೆಗೆ ಕನ್ನಡ ಮೀಡಿಯಮ್ ಇರೋರು, ಇಂಗ್ಲೀಷ್ ಓದಿರೋರು ಎಲ್ಲಾದರೂ ಹೇಗಾದರೂ ಓದ್ಕೊಂಡು ಬಿಡ್ತಾರೆ ಸರ್. 1 ಲಕ್ಷ ಕಾಲೇಜ್ ಫೀಸೇ ತೊಗೊಳ್ತಾ ಇದ್ದಾರೆ ಬೇರೆ ಕಡೆ. ಬಟ್ ನಾವು ಆ ರೀತಿ ಇಲ್ಲಿ ಮಾಡ್ತಾ ಇಲ್ಲ. ಪೂರಿದ್ದಾರೆ ಪಾಪ. 10th ಆದಮೇಲೆ ಅವ್ರಿಗೆ ಮನೇಲಿ ಓದುವಷ್ಟು ಕೆಪಬಿಲಿಟಿನೂ ಇರೋದಿಲ್ಲ. ಓದಿದರೆ ಓದ್ರಿ ಇಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಅಂತಹ ಮಕ್ಕಳಿಗೆ ನಮ್ಮ ಕಾಲೇಜಿಂದನೇ ಹೋಗಿಬಿಟ್ಟು ಹುಡುಕಾಡ್ಕೊಂಡ್ಬಿಟ್ಟು ಇಂಟ್ರೆಸ್ಟ್ ಇರೋರು ಸುತ್ತಮುತ್ತ ಬಂದುಬಿಟ್ಟು ವಿಚಾರ ಮಾಡಿದಾಗ ನಮ್ಮಲ್ಲಿ ನಾವು ಅಂತಹ ಪೂರ್ ಮಕ್ಕಳಿಗೆ ವಸತಿ ಕೊಟ್ಟು ಬಿಟ್ಟು ನಾವು ಸೈನ್ಸಿಗೆ ಕೆಪಬಲ್ ಆದರೆ ಸೈನ್ಸಿಗೆ ತೊಗೊಂಡು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಅವರಿಗೆ. ಹಾಸ್ಟೆಲಿಗೆ ನಾವು ಹಾಕೊಂಡಾಗ 30 ಮಕ್ಕಳಿಗೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸ್ಪೆಷಲು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅವರು ಒಳ್ಳೆ ಸ್ಕೋರ್ ಬರೋ ಹಾಗೆ ನಾವು ಯಾವ ರೀತಿ ಅವ್ರಿಗೆ ಓದಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದನ್ನು ಶೆಡ್ಯೂಲ್ ಪ್ರಕಾರ ಓದಿಸ್ಕೊಳ್ತಾ ಹೋಗ್ತೀವಿ. ಲ್ಯಾಂಗ್ವೇಜ್ಗೂ ಹೆಚ್ಚು ಫೋಕಸ್ ಕೊಟ್ಬಿಟ್ಟು ಮಿಡ್ ಟರ್ಮ್ ಆದ ಮೇಲೆ ಎಕ್ಸ್ಟ್ರಾ ಪ್ರತಿಯೊಂದು ಮಗುವಿನ ಹಿಂದೆ ಏನೇನು ಓದಿಸ್ಬೇಕು, ಎಷ್ಟು ರೀಚ್ ಆಗಬೇಕು ಅಂತ ಹೇಳಿ ನಾವು ಫೋಕಸ್ ಮಾಡ್ತೀವಿ ಸರ್. ಜೊತೆಗೆ 90 ಮೇಲೆ ಅವರು ತಾನಾಗೆ ಒಂದು ಮಟ್ಟಕ್ಕೆ ಹೋಗಿಬಿಡ್ತಾರೆ 2 ಮಂತ್ಸಲ್ಲಿ ರೀಚ್ ಆಗಿಬಿಟ್ಟು. ಇನ್ನೇನು ನಮಗೆ 60 ಮೇಲೆ 75 ಮೇಲೆ 85 ಮೇಲೆ ಮಕ್ಕಳು ಬರ್ತಾರಲ್ವ SSLCಯಲ್ಲಿ, ಅವರಿಗೆ 80 ಬಂದಿರೋ ಮಕ್ಕಳಿಗೆ 90-95 ಹೆಂಗೆ ಪಡಿಬೇಕು ಇನ್ನು 2 ಇಯರ್ಸಲ್ಲಿ ಅದ್ರ ಬಗ್ಗೆನೂ ಹೆಚ್ಚಿನ ಕೇರ್ ಕೊಟ್ಬಿಟ್ಟು ಇಂಡಿವಿಜುವಲ್ ಕೇರ್ ತೊಗೊಳ್ತೀವಿ ಸರ್. ಮಕ್ಕಳಿಗೆ ನಾವು 80 ಬಂದಿರುತ್ತೆ SSLCಯಲ್ಲಿ, ಅವರು 90 PUದಲ್ಲಿ ಬರಬೇಕು. ಅದನ್ನು ಹೇಗೆ ಬರಬೇಕು ಅಂತ ಹೇಳಿಬಿಟ್ಟು ನಾವು ಸ್ಪೆಷಲ್ ಕೇರ್ ತೊಗೊಂಡ್ಬಿಟ್ಟು ಸಹ ಅವ್ರಿಗೆ ಎಜುಕೇಷನನ್ನು ಗೈಡೆನ್ಸ್ ಮಾಡ್ತೀವಿ. ಪ್ರತಿಯೊಂದು ಮಗು ಒಂದೇ ರೀತಿ ಇರೋದಿಲ್ಲ ಸರ್. ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿಸ್ಬಿಟ್ಟು ಪೇರೆಂಟ್ ಜೊತೆಗೆ ಕೌನ್ಸ್ಲರ್ನ ಕರೆಸ್ಬಿಟ್ಟು ಸೈಕಾಲಜಿಕಲ್ ಏನೇನು ಹೆಲ್ಪ್ ಆಗುತ್ತೋ ಅದಕ್ಕೆಲ್ಲ ಆದಷ್ಟು ಸಹಾಯ ಮಾಡಿ. ನಮ್ಮ ಈ ಕಡೆ ದಕ್ಷಿಣ ಭಾಗದಲ್ಲಿರುವಂತಹ ಕಾಲೇಜಲ್ಲಿ ಮೆಜಾರಿಟಿ ಈ ರೀತಿ ಫೆಸಿಲಿಟಿ ಎಲ್ಲೂ ಇಲ್ಲ. ಆದಷ್ಟು ಈ ಯೋಜನೆಯಿಂದ ಯಾರ್ಯಾರಿಗೆ ರೀಚ್ ಆಗಬೇಕು ಒಂದು ಸ್ವಲ್ಪ ರೀಚ್ ಆದರೆ ಎಷ್ಟೋ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಷಯ ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು.
Assalamualaikum everyone. This is Hazana Tarannum. I am here to share my opinion. First of all, I am very thankful to Almighty Allah and my parents and the management team, lecturers of United PU College, who provided us every facilities related to our studies, and they encouraged us and they helped us in studies, even though in Sunday and in vacations they provided us and conducted us special classes. They conducted us special classes from morning 8 a.m. to evening 7:30 p.m. 7:30 p.m. and they gave us special classes related to competitive exams like NEET, JEE, KCET and even they not gave just importance for competitive, as they gave us as for board exams. They helped us in our weak points. They gave individual care for every student. So has their because of their efforts, we are here to share our opinion, and we are here and we are very thankful to our lecturers and our parents and Almighty Allah. Thank you. अरफा रहमान है। मैं मेरा सेकेंड पीयूसी यूनाइटेड कॉलेज में हुआ है। मैं आपसे ये कहना चाहती हूँ कि हमारे कॉलेज में बहुत अच्छे से कंसंट्रेशन से लेक्चर्स ने हमें पढ़ाया है। उन्होंने हर एक चीज़ से हमें, हर एक फैसिलिटी से हमें प्रोवाइड किया है। नॉट लाइक हर एक चीज़ से, लाइक मटेरियल से, हर एक चीज़ से उन्होंने हमें दिया है। हर एक चीज़ पे कंसंट्रेट करके हमें पढ़ाया है। संडे जैसे वकेशंस रहते थे, हॉलीडेज़ रहते थे, उस दिन भी हम ना क्लासेस सुबह के 8:30 से रात में 10:30 तक क्लासेस चलते थे। एग्ज़ाम्स के नज़दीक, एग्ज़ाम के दौरान भी हमारे क्लासेस चले। जब एग्ज़ाम्स लिख के घर को जाना होता तो हमें घर को नहीं जाते थे, कॉलेज को आते थे। कॉलेज में हम ना क्लासेस चलते थे, स्पेशल क्लासेस कराते थे। हमारे टीचर्स, हर एक टीचर्स है ना, हम ना इंडिविजुअल, हमारे लेक्चर्स है ना, हर एक लेक्चर्स इंडिविजुअल केयर करी। हर एक हमारे वीक पॉइंट पर कॉन्सेंट्रेट कर को हम ना हमारी प्रॉब्लम से ओवरकम करने में हम ना साथ दी। हमारे मैनेजमेंट सर, जो मैनेजमेंट टीम थी, हमारी मैनेजमेंट टीम हर एक चीज़ से हम ना प्रोवाइड करी। लाइक हम ना ऐसी बुक्स की फैसिलिटीज़ होना तो ओके, बुक की फैसिलिटीज़ होना प्रोवाइड करी। सब ना एक्स्ट्रा मटेरियल होना को तो एक्स्ट्रा मटेरियल के भी प्रोवाइड करी। हर एक चीज़ से हम ना प्रोवाइड कर को ही। तो मैं मेरे टीचर्स का, मेरे लेक्चर्स का, मेरे मैनेजमेंट टीम और मेरे पेरेंट्स का शुक्रिया अदा करना चाहती हूँ। थैंक यू। Assalamu alaikum. This is Nurin. I have completed my PUC in United PU College, Gangere. First of all, I am very thankful to the Almighty Allah and my parents and my management, our management team, our lecturers of United PU College, who have supported us in our studies. They provided us every facilities. Our lectures provided a special care to us. Thank you so much. Assalamu alaikum everyone. Myself Syed Magdum and I am a student of United PU College. अल्हम्दुलिल्लाह मैंने यहाँ से फ़र्स्ट क्लास रिज़ल्ट प्राप्त किया है और यहाँ के टीचर्स का मैं बहुत तरीके से शुक्रगुज़ार हूँ। जिस तरह से उन्होंने मेरे पीछे सपोर्ट किया है, मुझे हेल्प किया है, हर तरह से उन्होंने मुझे गाइड किया है। जिस तरह से उन्होंने रास्ता दिखाया है। पहले जब मैं यहाँ ज्वाइन हुआ था तब मेरा क्लास में रिज़ल्ट सेकेंड क्लास था और धीरे धीरे जैसा उन्होंने सपोर्ट किया उस तरीके से मेरा रिज़ल्ट आज फ़र्स्ट क्लास से आया है। अल्हम्दुलिल्लाह मैं इन सब का शुक्रगुज़ार हूँ। अल्हम्दुलिल्लाह, थैंक यू।